ಹಾಯ್ ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪುದೀನ ಗಿಡಗಳನ್ನು ನಾವು ಮನೇಲಿ ಹೇಗೆ ಬೆಳೆಸ್ಕೋಬಹುದು ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿ ನಾವು ಎಷ್ಟು ಬೇಕು ಅಷ್ಟು ಪುದೀನ ಗಿಡವನ್ನು ಬೆಳೆಸ್ಬೋದು. ಓಕೆನಾ. ನಮಗೇನು ಅರ್ಜೆಂಟಾಗಿ ಬೇಕು ಅಂದಾಗ ಮಾರ್ಕೆಟ್ಗೆ ಓಡಬೇಕಂತ ಇಲ್ಲ. ಈ ಪುದೀನ ಗಿಡ ಏನು ಗೊತ್ತಾ, ನಾವು ವಾರಕ್ಕೊಮ್ಮೆ ತಂದಿಟ್ಕೊಂಡ್ರೂ ಕೂಡ ಅದು ಜಾಸ್ತಿ ಆಗುತ್ತೆ. ಅಂದರೆ ಇದು ಎಲ್ಲದಕ್ಕೂ ಯೂಸ್ ಮಾಡಲ್ಲಲ್ವಾ, ಕೆಲವೊಂದಕ್ಕೆ ಯೂಸ್ ಮಾಡ್ತೀವಿ. ಹಾಗಾಗಿ ಅದು ಉಳ್ಕೊಬಿಡತ್ತೆ ಕೆಲವೊಂದು ಸಲ ಮನೇಲಿ ಇರಲ್ಲ, ಮಾರ್ಕೆಟಿಗೆ ಓಡಬೇಕು ಅಲ್ವಾ. ಅದಕ್ಕೆ ನಾನಿಲ್ಲಿ ಚೆನ್ನಾಗಿ ನಮ್ಮ ಮನೇಲಿ ಬೆಳೆಸ್ತಾ ಇದ್ದೀನಿ, ನೀವು ನೋಡಿ. ಹಾಗೆ ನಮ್ಮ ಮನೇಲಿ ತಂದಿರೋದೊಂದಿಷ್ಟಿತ್ತು, ಒಂದು 15 ದಿನ ಆಗಿತ್ತು. ಅದರದ್ದು ಎಲೆ ಎಲ್ಲ ಹಳದಿ ಆಗಿತ್ತಲ್ವ, ನಾನು ಫ್ರಿಜ್ಜಲ್ಲಿ ಒಂದು ಡಬ್ಬಲ್ ಹಾಕಿ ಇಟ್ಟಿದ್ದೀನಿ. ಅದೆಲ್ಲ ಈಗ ತೆಗೆದಿದ್ದೀನಿ, ಅಂದರೆ ಹೊರಗಡೆ ಇಟ್ಕೊಂಡು ನನಗೀಗ ಯಾವುದು ಗಿಡವನ್ನು ನೆಡಬೇಕಲ್ವ ಅದನ್ನು ಆರಿಸ್ತಾ ಇದ್ದೀನಿ. ಸ್ವಲ್ಪ ಬೇರಿರೋದನ್ನು ತೆಗಿತಾ ಇದ್ದೀನಿ. ಓಕೆನಾ. ನನಗದು ಬೇಕು ಗಿಡ ಮಾಡಲಿಕ್ಕೆ. ಬೇರಿರೋದು ಹಾಗೆ ಬೇರೆ ಇಲ್ಲದೆ ಇರೋದು ಕೂಡ ನನಗೆ ಬೇಕು. ಅಂದರೆ ಕಾಂಡ ಗಟ್ಟಿಯಾಗಿರಬೇಕು. ಎರಡು ರೀತಿಲಿ ನಾನು ಅದನ್ನು ಆಯ್ಕೆ ಮಾಡ್ತಾ ಇದ್ದೀನಿ. ಓಕೆನಾ. ಒಂದು ಸಲ ನಾವು ಇದನ್ನು ಆರಿಸ್ಕೋಬೇಕು. ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಗತ್ತೆ ಅಂತ. ಓಕೆನಾ. ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗತ್ತೆ. ಹಾಗೆಯೇ ತಗೊಂಡೋಗಿ ಗಿಡ ಹಾಕೋದಲ್ಲ. ಓಕೆನಾ. ಮಣ್ಣಲ್ಲಿ ಹಾಕೋದಲ್ಲ, ಅದಕ್ಕೊಂದು ಮೆಥಡ್ ಇದೆ. ಅದೇ ರೀತಿಯಲ್ಲಿ ನೀವು ಈ ಗಿಡವನ್ನು ಹಾಕಿದಾಗ ಖಂಡಿತ ನಿಮ್ಮ ಮನೆ ತುಂಬ ಎಷ್ಟು ಬೇಕು ಅಷ್ಟು ಪುದೀನ ಗಿಡಗಳು ಆಗುತ್ತೆ. ಓಕೆನಾ. ಆಯಿತು, ನಾನಿಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಒಂದಿಷ್ಟು ಸ್ವಲ್ಪ ಬೇರು ದೊಡ್ಡ ಬಂದಿರೋದು, ಇನ್ನು ಸ್ವಲ್ಪ ಬೇರಿರಲ್ಲ, ಅದಕ್ಕೆ ಕಾಂಡ ಅಷ್ಟೇ ಗಟ್ಟಿಯಾಗಿರೋದು. ಎರಡು ರೀತಿಯದು ತೊಗೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಗಾಜೊಂದು ಲೋಟ ತಗೊಂಡಿದ್ದೀನಿ, ಅದರಲ್ಲಿ ನೀರು ಹಾಕ್ತಾ ಇದ್ದೀನಿ. ಫುಲ್ ನೀರು ಹಾಕಬೇಕು. ಓಕೆನಾ. ಅದರಲ್ಲಿ ಇದನ್ನು ಹಾಕಿಡ್ತಾ ಇದ್ದೀನಿ. ಓಕೆನಾ. ಹಾಗೆ ಇನ್ನೊಂದು ಲೋಟ ತಗೊಂಡಿದ್ದೀನಿ, ಅದರಲ್ಲೂ ಕೂಡ ನಾನು ಹಾಕ್ತೀನಿ. ಅಂದರೆ ಅದು ಬೇರು ಇಲ್ಲದೆ ಇರೋದು, ಹಾಗೆ ಗಟ್ಟಿಯಾದ ಕಾಂಡ ಎರಡು ಕೂಡ ನಾನು ಇಡ್ತೀನಿ. ಇದು ಏನು ಗೊತ್ತಾ, ಒಂದು 5 ರಿಂದ 6 ದಿನ ವೆಯ್ಟ್ ಮಾಡಬೇಕು. ಏನಾಗುತ್ತೆ ನೋಡೋಣ, ನೀವೇ ನೋಡಿ ಆಶ್ಚರ್ಯ ಪಡ್ತೀರ. ಓಕೆನಾ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ಕೊಳ್ಳಿ, ನಾನು ಯಾವುದೇ ವಿಡಿಯೋ ಹಾಕಿದರೂ ನೋಡ್ಬೋದು. ಹಾಗೆ ನಾನಿಲ್ಲಿ ಒಂದು ಸೈಡ್ ಇಟ್ಟಿದ್ದೀನಿ, ಅಂದರೆ ಬಿಸಿಲು ಸ್ವಲ್ಪ ತಾಗಬೇಕಲ್ವ. ನೋಡಿ, ಇನ್ನೊಂದು ಲೋಟದಲ್ಲಿ ಇಟ್ಟಿದ್ದೀನಿ, ಇನ್ನೊಂದು ಗಾಜಿಂದು ಲೋಟದಲ್ಲಿ ಇಟ್ಟಿದ್ದೀನಿ. ನೀರು ಫುಲ್ ಹಾಕಿದ್ದೀನಿ, ಆದರೆ ಡೈಲಿ ನೀರು ಹಾಕಬೇಕು. ಓಕೆನಾ. ಅದೇನಾಗುತ್ತೆ, ಬಿಸಿಲಿಗೆ ಅದು ಡ್ರೈ ಆಗುತ್ತೆ, ಅದಕ್ಕೆ ನಾವು ಡೈಲಿ ನೀರು ಹಾಕಬೇಕು. ಹಾಗೆ ಅದರದ್ದು ಎಲೆಗೂ ಸ್ವಲ್ಪ ನೀರನ್ನು ಹೀಗೆ ಹಾಕಬೇಕು. ಓಕೆನಾ. ಒಂದು 5-6 ದಿನ ಸ್ವಲ್ಪ ಒಂದು ಟೈಮು ನೋಡ್ಕೋಬೇಕು, ಅಂದರೆ ಸ್ವಲ್ಪ ನೀರನ್ನು ಹಾಕಬೇಕು ಎಲೆಗಳಿಗೆ. ನೀರು ಕೂಡ ಒಣಗಿದೆಯೋ ಇಲ್ವ ಅಂತ ನೋಡಬೇಕು. ನೋಡಿ, ಇದು ಒಣಗಿರೋದು, ಅಂದರೆ ಕಾಂಡ ಅಷ್ಟೇ ಇರೋದು, ಇದಕ್ಕೇನು ಬೇರೆ ಇಲ್ಲ. ಓಕೆನಾ. ಇದು ಹೇಗಾಗತ್ತೆ ನೋಡೋಣ. ಓಕೆನಾ. ಒಂದು 5-6 ದಿನ ವೆಯ್ಟ್ ಮಾಡೋಣ, ಹೇಗಾಗಿರ್ಬೋದು ನೀವೇ ಆಶ್ಚರ್ಯ ಪಡ್ತೀರ. ನೋಡಿ, 5-6 ದಿನ ಆಗಿದೆ, ತೆಗಿತೀನಿ. ಓಕೆನಾ. ನೋಡಿ, ಎಷ್ಟು ಫುಲ್ ಬೇರೆಲ್ಲ ಬಂದ್ಕೊಬಿಟ್ಟಿದೆ, ಕಾಂಡ ಎಷ್ಟು ಉದ್ದದ ತನಕನೂ ಬೇರು ಬಂದಿದೆ ಅಲ್ವಾ. ತುಂಬ ಚೆನ್ನಾಗಿ ಬೇರು ಬಂದಿದೆ ಅಲ್ವಾ. ಇದನ್ನೀಗ ಯಾವ ರೀತಿ ನಮ್ಮದು ಪಾಟಲ್ಲಿ ಯಾವ ರೀತಿ ನೆಡಬೇಕಂತ ತೋರಿಸ್ತೀನಿ. ಹಾಗೆ ಇದು ಒಣಗಿರೋದು ನೋಡಿ, ಕಾಂಡ ಎಲ್ಲ ಒಣಗಿತ್ತು ಅಲ್ವಾ. ಅಂದರೆ ಕಾಂಡ ಗಟ್ಟಿ ಇರೋದು, ಅಂದರೆ ಫ್ರಿಜ್ಜಲ್ಲಿ ಒಣಗಿತ್ತು, ಅದೆಲ್ಲ ಚಿಗುರ್ಕೊಂಡು ಅದಕ್ಕೆ ಬೇರು ಇರಲ್ಲ ಅಂತ ಹೇಳಿದ್ದೀನಿ ಅಲ್ವಾ. ಚಿಕ್ಕದಾಗಿ ಬೇರು ಕೂಡ ಬಂದಿದೆ, ಅದನ್ನು ಕೂಡ ನಾವು ನೆಡ್ಬೋದು. ಆದರೆ ಅದರಲ್ಲಿ ಕೆಲವೊಂದು ಬದುಕ್ಬೋದು, ಅಂದರೆ ಬೇರೆ ಬಂದಿರಲ್ಲ ಅಂದರೆ ಬದುಕಲ್ಲ. ಓಕೆನಾ. ಆದರೆ ಸಾಧಾರಣ ಬಂದಿದೆ, ಇದಂತೂ ಪಕ್ಕ ನಾವು ನೆಡ್ಬೋದು. ಹಾಗೆ ಒಂದು ಪಾಟ್ ತಗೊಂಡಿದ್ದೀನಿ, ಪಾಟಲ್ಲಿ ಮಣ್ಣು ಹಾಕ್ತಾ ಇದ್ದೀನಿ. ಹಾಗೆ ಇದು ಏನು ಗೊತ್ತಾ, ಒಂದು 4-5 ಪಾಟ್ ಇದ್ದರೆ ಹಚ್ಚಿಬಿಡಬೇಕು ಗಿಡಗಳನ್ನು. ಹಾಗೆ ಒಂದಿಷ್ಟು ಎಲೆದು ಪುಡಿ ಎಲ್ಲ ಹಾಕ್ತಾ ಇದ್ದೀನಿ. ತಳದಲ್ಲಿ ಹಾಕಬೇಕು, ಯಾಕಂದರೆ ತುಂಬ ಚೆನ್ನಾಗಿ ಬೆಳಿಬೇಕು. ಪುದೀನ ಸೊಪ್ಪು ಚೆನ್ನಾಗಿ ಬರಬೇಕು ಅಂದರೆ ಈ ರೀತಿ, ಅಂದರೆ ಪೂರ್ತಿ ಮಣ್ಣೇ ಆಗಿರಬಾರ್ದು. ನಾವು ತರಕಾರಿ ಸಿಪ್ಪೆ, ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ ಇವೆಲ್ಲ ಇದ್ದಾಗ ಎಲ್ಲ ಸೇರಿಸಿಟ್ಕೋಬೇಕು. ಎಲೆಗಳನ್ನು ಸೇರಿಸಿಟ್ಕೋಬೇಕು. ಅವೆಲ್ಲ ಸೇರಿಸಿಟ್ಕೊಂಡಾಗ ಅದೆಲ್ಲ ಗೊಬ್ಬರ ಆಗಿರುತ್ತೆ ಅಲ್ವ, ಅದನ್ನು ಆ ರೀತಿ ಮಾಡಿ ಹಾಕ್ಬೋದು.
ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಇದ್ದೀನಿ. ಒಂದು ಸಲ ಮಣ್ಣು, ಒಂದು ಸಲ ಇದು. ಓಕೆನಾ. ತರಕಾರಿ ಸಿಪ್ಪೆ ಆದರೂ ಕೂಡ ನಾವು ಬಿಸಿಲಲ್ಲಿ ಒಣಗಿಸಿ ಒಂದು ಕವರಲ್ಲಿ ಹಾಕಿ ಇಟ್ಟಿದ್ರೂ ಕೂಡ ಆಗತ್ತೆ. ತರಕಾರಿ ಬೆಳೀಲಿಕ್ಕೆ ಅಥವಾ ಸೊಪ್ಪು ಬೆಳೀಲಿಕ್ಕೆ ಪುಡಿ ಮಾಡಿ ಹಾಕಿ ಬೆಳೆಸ್ಕೋಬೋದು. ಹಾಗೆ ನೋಡಿ ಇವಿಷ್ಟನ್ನು ನಾನು 1 ಇಂಚು ಡಿಫ್ರೆನ್ಸಲ್ಲಿ ನೆಡ್ತೀನಿ. ಓಕೆನಾ. ಎಷ್ಟಾಗತ್ತೆ ಅಷ್ಟು ಪಾಟಿಗೆ ಹಾಕಿಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಹತ್ತಿರದಿಂದ ಕಾಣ್ತಾ ಇದೆ. ಒಂದು ರೀತಿ ಖುಷಿ ಆಗುತ್ತೆ ಗೊತ್ತಾ. ನಾನು ಈ ರೀತಿಯೇ ಒಂದೊಂದು ಸಲ ಪುದೀನ ಸೊಪ್ಪಿನ ಗಿಡ ಬೇಕು ಅಂದಾಗ ಈ ರೀತಿ ಹಾಕೋತೀನಿ. ಅದೇನಾಗುತ್ತೆ, ಏಪ್ರಿಲ್ ಮೇದಲ್ಲಿ ನೀರೆಲ್ಲ ಕಡಿಮೆ ಇದ್ದಾಗ ಏನಾಗುತ್ತೆ, ಒಣಗೋಗ್ಬಿಡತ್ತೆ. ಅದಕ್ಕೆ ಡೈಲಿ 2 ಸಲ ಅಥವಾ 3 ಸಲ ನೀರು ಹಾಕಲೇಬೇಕು. ಓಕೆನಾ. ಸ್ವಲ್ಪ ಹಾಕಿದರೆ ಸಾಕು, ಏನು ತುಂಬ ನೀರು ಹಾಕಬೇಕಂತ ಇಲ್ಲ. ಸ್ವಲ್ಪ ಹಾಕಿದ್ರೂ ಚೆನ್ನಾಗಿ ನೀರು ತಗೊಳುತ್ತೆ. ಓಕೆನಾ. ಹಾಗೆ ಹಚ್ತಾ ಇದ್ದೀನಿ ನೋಡಿ. ಇದು ಎಷ್ಟು ಚೆನ್ನಾಗಿ ಆಗುತ್ತೆ ಗೊತ್ತಾ. ಈ ರೀತಿ ಸಸಿಗಳನ್ನು ನಾವು ಬೆಳೆಸ್ಕೋಬೋದು ಈ ರೀತಿಯಲ್ಲಿ ಹಾಕಿದರೆ. ಇದಕ್ಕೇನು ತುಂಬ ದೂರ ಹಾಕಬೇಕಂತ ಇಲ್ಲ. ಸ್ವಲ್ಪ 1 ಇಂಚು 1.5-2 ಇಂಚಿಗೆ ಹೀಗೆ ಹಾಕ್ಬೋದು. ನಾನೊಂದು 4-5 ಪಾಟಲ್ಲಿ ಹಾಕ್ತೀನಿ. ಓಕೆನಾ. ನಮ್ಗೆ ಯಾವಾಗ ಬೇಕಾಗುತ್ತೆ ಆವಾಗ, ಒಂದೊಮ್ಮೆ ನಾವು ಚಟ್ನಿ ಮಾಡ್ತೀವಿ ಅಂದಾಗ ದಿಢೀರಂತ ಬೇಕಾಗುತ್ತೆ ಅಲ್ವಾ. ನಾವೀಗ ಮಾರ್ಕೆಟಿಂದ ತರಲಿಕ್ಕೆ ಹೋದರೆ ಒಂದು ಕಟ್ಟಿಗೆ 30 ರೂಪಾಯಿ, ಅದಕ್ಕೂ ಕಡಿಮೆ ಅಂತೂ ಸಿಗಲ್ಲ ಅಲ್ವಾ. ಅದರಲ್ಲೂ ಕೂಡ ಏನಾಗುತ್ತೆ, ಈ ಸಂತೆ ಮಾರ್ಕೆಟ್ ಅಂತಲೇ ಇರುತ್ತೆ ಅಲ್ವಾ, ಅಲ್ಲೂ ಕೂಡ ತುಂಬ ಕಾಸ್ಟ್ಲಿ ಇರುತ್ತೆ. ಈ ಮಾಲಲ್ಲಾದರೆ ಅಷ್ಟೆಲ್ಲ ಇರಲ್ಲ, ಒಂದು 15 ರೂಪಾಯಿ 12 ರೂಪಾಯಿಗೆಲ್ಲ ಸಿಕ್ಕಿಬಿಡತ್ತೆ ಕೆಲವೊಮ್ಮೆ. ಅಷ್ಟು ರೇಟ್ ಆಗಲ್ಲ. ಒಂದು ಹೆಚ್ಚಂದರೆ ಒಂದು 20 ರೂಪಾಯಿ ಆಗ್ಬೋದು, ದೊಡ್ಡ ಕಟ್ಟೆ ಇರುತ್ತೆ ಅಲ್ವಾ. ಅಷ್ಟೆಲ್ಲ ತಂದಾಗ ಅದು ನಮಗೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಲ್ವಾ. ನೋಡಿ ಈಗ ಎಷ್ಟು 1 2 3 4 ಪಾಟಲ್ಲಿ ಹಾಕಿದ್ದೀನಿ. ಅದು ಕೂಡ ಹಾಕಿದ್ದೀನಿ ಅಂದರೆ ನಾನು ಇನ್ನೊಂದು ಲೋಟದಲ್ಲಿ ಹಾಕಿ ಜಸ್ಟ್ ಬಂದಿದೆ ಅಲ್ವಾ ಬೇರು, ಅದು ಕೂಡ ಹಾಕಿದ್ದೀನಿ. ಅದು ಏನಾಗುತ್ತೆ, ಗಟ್ಟಿ ಇರುವಂತಹ ಕಾಂಡ ಆದರೆ ಚೆನ್ನಾಗಿ ಬದುಕತ್ತೆ. ಅದರಲ್ಲೊಂದು ಅರ್ಧ ಬದುಕತ್ತೆ, ಅರ್ಧ ಉಳಿಯುತ್ತೆ. ಅದು ಒಗೆಯೋದಾಗಿತ್ತಲ್ವ, ಆದರೂ ಕೂಡ ನಾವು ಆ ರೀತಿಯಲ್ಲಿದ್ದರೂ ಕೂಡ ನಾವು ಸಸಿಗಳನ್ನು ಬೆಳೆಸ್ಬೋದು ಅಂತ ಹೇಳ್ತಾ ಇದ್ದೀನಿ. ಓಕೆನಾ. ಆಯಿತು ನೋಡಿ, ಈ ರೀತಿ ಸ್ವಲ್ಪ ಮಣ್ಣು ಹಾಕಿದ್ದೀನಿ. ಡೈಲಿ ನಾವು ನೀರು ಹಾಕಿದರೆ ಆಯಿತು. ಹಾಗೆ ನಿಮ್ಮಲ್ಲಿ ಯಾವುದು ಇದೆ, ತರಕಾರಿ ಸಿಪ್ಪೆ, ಹೂವು ಎಲ್ಲ ಸೇರಿಸಿ ಇಟ್ಕೊಂಡು ಪುಡಿ ಮಾಡಿ ಹಾಕಿದ್ರು ಓಕೆನಾ. ಈ ರೀತಿ ಏನಾದರೂ ಒಂದು ಹಾಕಬೇಕು ಮೇಲ್ಗಡೆ. ಅಂದರೆ ಇದಕ್ಕೇನು ತುಂಬ ಮಣ್ಣನ್ನು ಒತ್ತಿ ಕೊಡಬಾರ್ದು, ಸತ್ತೋಗ್ಬಿಡತ್ತೆ ಗಿಡ. ಓಕೆನಾ. ಆಯಿತು. ಹಾಗೆ ಅದರದ್ದು ನೀರೆಲ್ಲ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬೆಳೆಯುತ್ತೆ ಗೊತ್ತಾ. ಒಂದು ಸ್ವಲ್ಪ ದಿನದಲ್ಲಿ ನೋಡೋಣ ಯಾವ ರೀತಿ ಆಗಿದೆ ಅಂತ. ನಮಗೆ ಎಷ್ಟು ಬೇಕು ಅಷ್ಟು ಪುದೀನ ಸೊಪ್ಪು ಮನೆಯಲ್ಲೇ ರೆಡಿ ಇರುತ್ತೆ ಅಲ್ವಾ. ಏನು ಗೊತ್ತಾ, ಸ್ವಲ್ಪ ನಾವು ಆರೈಕೆ ಮಾಡಬೇಕು. ಅಂದರೆ ಇದಕ್ಕೆ ನೀರನ್ನು ಜಾಸ್ತಿ ಹಾಕಬೇಕಷ್ಟೇ, 1-2-3 ಟೈಮು ಹಾಕಲೇಬೇಕು. ಹಾಗೆ ಏನಾದರೂ ಮೇಲ್ಗಡೆ ಅಂದರೆ ಅದು ಗಟ್ಟಿ ಆಗಲಿಕ್ಕೆ ಕೊಡಬಾರ್ದು ಮಣ್ಣು. ಓಕೆನಾ. ಗಟ್ಟಿ ಆಗಲಿಕ್ಕೆ ಕೊಟ್ಟರೆ ಅದು ಅಲ್ಲೇ ಗಿಡ ಬೇರೆಲ್ಲ ಸತ್ತೋಗುತ್ತೆ. ಆಯಿತು ನೋಡಿ. 1 2 ಈ ಕಡೆ ಎಲ್ಲ ಇದೆ, 2 3 ಇದೆ. ಸ್ವಲ್ಪ ಮಣ್ಣನ್ನು ಹಾಕ್ತಾ ಇದ್ದೀನಿ. ನಾವು ಇದೇ ರೀತಿಲಿ ಕೆಲವೊಂದು ಬೇರೆ ಸೊಪ್ಪಿನ ಗಿಡನೂ ಕೂಡ ನಾವು ಬೆಳೆಸ್ಬೋದು. ಈ ರೀತಿ ಗಿಡಗಳನ್ನು ನಾವು ಬೆಳೆಸ್ಬೋದು, ಎಷ್ಟು ಬೇಕೋ ಅಷ್ಟು ಬೆಳೆಸ್ಬೋದು. ಓಕೆನಾ. ಹಾಗೆ ಇಲ್ಲಿ ಏನು ಗೊತ್ತಾ, ಮನೇಲಿ ತರಕಾರಿ ಸಿಪ್ಪೆ, ಹೂವು, ಏನು ಸೊಪ್ಪು, ಎಲೆ ಇರುತ್ತೆ ಅಲ್ವ, ಅದೆಲ್ಲ ಬಿಸಿಲಿದ್ದಾಗ ನಾವು ಒಣಗಿಸ್ಕೊಂಡು ಒಂದು ಕವರಲ್ಲಿ ಹಾಕಿ ಇಟ್ಕೋಬೇಕು. ಹಾಗೆ ಅದನ್ನು ಪುಡಿ ಮಾಡಿಯೂ ಕೂಡ ಇಟ್ಕೋಬೋದು. ಈ ರೀತಿ ನಾವು ಏನಾದರೂ ಗಿಡಗಳ ಹಚ್ಚಿದಾಗ ನಂತರ ಹಾಕ್ತಾ ಇರಬೇಕು. ಆವಾಗ ಅದೇನಾಗುತ್ತೆ, ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಮಣ್ಣು ಕೂಡ ಗಟ್ಟಿಯಾಗಲ್ಲ. ಈಗ ನಾವು ಹಣ್ಣಿನ ಸಿಪ್ಪೆ ಎಲ್ಲ ಹಣ್ಣೆಲ್ಲ ತರ್ತೀವಲ್ಲ, ಅದ್ರದ್ದು ಸಿಪ್ಪೆ ಇರುತ್ತೆ. ಬಾಳೆಹಣ್ಣು ಇರ್ಬೋದು, ಯಾವುದೇ ಒಂದು ಹಣ್ಣು ಇರ್ಬೋದು, ಒಣಗಿಸಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಬರೀ ಮಣ್ಣಲ್ಲಿ ನಾವು ಗಿಡ ಹಚ್ಚಿ ಬಿಟ್ಟರೆ ಅದು ಬೆಳೆಯಲ್ಲ. ಓಕೆನಾ. ಬುಡ ಎಲ್ಲ ಗಟ್ಟಿಯಾಗಿ ಹೋಗುತ್ತೆ. ನೋಡಿ, ಇದು ಒಂದು ಸ್ವಲ್ಪ ದಿನದಲ್ಲಿ ಹೇಗಾಗಿದೆ, ಚಿಗುರ್ಕೊಬಿಟ್ಟಿದೆ ಅಲ್ವಾ. ನಾನು ಒಗೆಯುವಂಥ ಸಸಿ ಅಂದರೆ ಬೇರೆ ಇರಲಿಲ್ಲ ಅಲ್ವಾ, ದಂಟಷ್ಟೇ ಇತ್ತು, ಕಾಂಡ ಅಷ್ಟೇ ಇತ್ತು. ಅದನ್ನು ಸ್ವಲ್ಪ ಬೇರು ತರಿಸು ಹಚ್ಚಿದ್ದೀನಿ ಅಲ್ವಾ, ಅದು ಕೂಡ ಬೆಳೆದಿದೆ. ಕೆಲವೊಂದು ಅದು ತುಂಬ ಅಂದರೆ ಎಳೆಯದು
ಇದ್ದಿರೋದು ಅದು ಸತ್ತೋಗಿದೆ ಅಷ್ಟೇ. ಅದೆಲ್ಲ ಆಮೇಲೆ ತೆಗೆದ್ರೆ ಆಯಿತು. ನೋಡಿ ಒಂದೊಂದು ಸಸಿ ನಮಗೆ ಸಿಕ್ಬಿಡತ್ತೆ, ಅಂದರೆ ಗಿಡ ಸಿಕ್ಬಿಡತ್ತೆ ಅಲ್ವ. ಎಷ್ಟು ಚೆನ್ನಾಗಿ ಆಗಿದೆ, ಹಸಿರಾದ ಪುದೀನ ಎಲೆ ಆಗಿದೆ. ಇದೇನು ಗೊತ್ತಾ, ಸ್ವಲ್ಪ ದಿನದಲ್ಲಿ ನಾವು ಏನು ಮಾಡ್ಬೇಕು, ಇದಕ್ಕೊಂದು ಸಣ್ಣ ಕೋಲನ್ನು ಕೊಟ್ಟು ಕಟ್ಟಬೇಕು. ಅಂದರೆ ಅದು ಇನ್ನೂ ಸ್ವಲ್ಪ ಎತ್ತರಾಗಿ ಹೋಗುತ್ತೆ. ಹಾಗೆ ನಾವು ಇದನ್ನು ತೆಗೆಯುವಾಗ ಇದರದ್ದು ಎಲೆಯನ್ನಷ್ಟೇ ತೆಗಿಬೇಕು. ಅಂದರೆ ಟೊಂಗೆ ತುದಿ ಎಲೆ ಇದೆ ಅಲ್ವಾ, ಅದನ್ನೇ ಕಟ್ ಮಾಡೋದು ಆ ರೀತಿ ಮಾಡಬಾರ್ದು. ಎಲೆಗಳನ್ನೇ ತೆಗಿತಾ ಬಂದರೆ ಆ ಎಲೆ ತೆಗೆದಲ್ಲೇ ಅದು ಆ ಕಡೆ ಈ ಕಡೆ ಎಲ್ಲ ಟೊಂಗೆಗಳಾಗತ್ತೆ. ಒಂದು ಗಿಡ ಇದ್ದರೆ ತುಂಬ ನಾವು ನೋಡ್ಬೋದು, ಪಾಟ್ ತುಂಬ ಪುದೀನ ಎಲೆಯನ್ನೇ ನೋಡ್ಬೋದು. ಈ ರೀತಿ ಮಾಡ್ತಾ ಬರಬೇಕು. ಯಾವುದೇ ಕಾರಣಕ್ಕೂ ಅದ್ರದ್ದು ಗಿಡ ತುದಿ ಬಂದು ತುದಿ ಕಟ್ ಮಾಡೋದೆಲ್ಲ ಮಾಡಬಾರ್ದು, ಓಕೆನಾ. ಒಂದು ಸ್ವಲ್ಪ ದಿನ ಎಲೆಗಳನ್ನೇ ತೆಗಿಬೇಕು. ನಂತರ ತುಂಬ ದೊಡ್ಡ ಆಯಿತು ಅಂದಾಗ ತುದಿಯನ್ನು ತೆಗಿಬೋದು. ಈ ರೀತಿ ನೋಡಿ, ನಾನು ಕೋಲು ಕೂಡ ಒಂದು ಕೋಲು ಕಟ್ಟಿ ಇಟ್ಟಿದ್ದೀನಿ ನೋಡಿ, ಎತ್ತರ ಆಗಿದೆ ಅಲ್ವಾ. ಈ ರೀತಿ ಚಿಕ್ಕದಾದ ಕೋಲು ಕಟ್ಟಿ ಇಡಬೇಕು. ಆವಾಗ ಅದು ಇನ್ನೂ ಎತ್ತರಕ್ಕೂ ಹೋಗುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಇದಕ್ಕೆ ಆವಾಗವಾಗ ನಾವು ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ ಎಲ್ಲ ಒಣಗಿಸಿ ಇಟ್ಕೋಬೇಕು. ಎಲೆ ಇದ್ದರೆ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡದ್ದು ಸ್ವಲ್ಪ ಮೇಲೆ ಹಾಕ್ತಾ ಬಂದರೆ ಅದು ಚೆನ್ನಾಗಿ ಬೆಳ್ಕೊಬಿಡತ್ತೆ. ಅಂದರೆ ಬುಡ ಗಟ್ಟಿಯಾಗಲ್ಲ, ಓಕೆನಾ. ಹಾಗೆ ಅದು ದಿನಕ್ಕೆ 3 ಟೈಮು ನೀರನ್ನು ಹಾಕ್ತಾ ಇರಬೇಕು. ನೀರಾದರೂ ಅಷ್ಟೇ ಸ್ವಲ್ಪ ಹಾಕಬೇಕು, ಅಂದರೆ ತುಂಬ ಹರಿದು ಹೋಗುವಷ್ಟು ಹಾಕಬಾರ್ದು. ಸ್ವಲ್ಪ ಹಾಕಿದರೆ ಸಾಕು, ಓಕೆನಾ. ಈ ರೀತಿ ನಾವು ಎಷ್ಟು ಬೇಕೋ ಅಷ್ಟು ನಮಗೆ ಮನೆಯಲ್ಲಿ ಎಷ್ಟು ಯೂಸ್ ಮಾಡ್ತೀವಿ ಅಷ್ಟನ್ನು ನಾವು ಬೆಳೆಸ್ಕೋಬಹುದು. ತುಂಬ ಚೆನ್ನಾಗಿ ಬೆಳೆಯುತ್ತೆ, ಓಕೆನಾ. ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ, ಎಷ್ಟು ಬೇಕೋ ಅಷ್ಟು ಪುದೀನ ಎಲೆಯನ್ನು ನಾವು ನೋಡ್ಬೋದು. ಹಾಗೆ ಈ ರೀತಿ ಆರೈಕೆ ಕೂಡ ಮಾಡಬೇಕಾಗತ್ತೆ. ಇದ್ರದ್ದು ಸ್ವಲ್ಪ ಆರೈಕೆ ಅಂದರೆ ಇದೆ, ಡೈಲಿ 3 ಟೈಮು ನೀರು ಹಾಕೋದು, ಮೇಲೆ ಏನಾದರೂ ಹಾಕಬೇಕು. ಮಣ್ಣು ಗಟ್ಟಿ ಆಗಲಿಕ್ಕೆ ಕೊಡಬಾರ್ದು ಅಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್, ಥ್ಯಾಂಕ್ ಯು. ನಾನು ವಿಡಿಯೋ ನೋಡಿದ ಎಲ್ರಿಗೂ ಥ್ಯಾಂಕ್ ಯು.